ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತು ಒಂದು ಸಿಂಪಲ್ ಆಗಿರುವ ವೆಜಿಟೇಬಲ್ ಬಾತ್ ಅಥವಾ ವೆಜಿ ವೈಬ್ ಬಾತ್ ಅಂತಲೂ ಕರಿಬೋದು. ಮೊದಲು ಒಂದು ಕುಕ್ಕರ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಹಿಂಗು ಎಲ್ಲ ಹಾಕಿ ಚಟಪಟ ಅಂದಮೇಲೆ ಅದಕ್ಕೆ ಹಸಿಮೆಣಸು ಎಲ್ಲ ಹಾಕಬೇಕು. ಇದು ನೋಡ್ರಿ ಭಾರಿ ಸಿಂಪಲ್ಲಾಗಿರೋ ಬಾತ್ ಇದು. ಎಷ್ಟು ಸಿಂಪಲ್ ಅಂದರೆ ಆ್ಯಕ್ಚುಲಿ ಒಂದು ಸಣ್ಣ ಹುಡುಗರು ಮಾಡ್ಬೋದು ಇದನ್ನು, ಅಷ್ಟೇ ಸಿಂಪಲ್ಲಾಗಿರೋ ಬಾತು. ನಾನು ಸ್ವಲ್ಪ ಟೊಮೆಟೊ ಹಾಕಿದೆ. ಇದೆಲ್ಲ ವೆಜಿಟೇಬಲ್ಸ್ ನಿಮ್ಮ ಚಾಯ್ಸ್. ನಾನಿಲ್ಲಿ ಬೀನ್ಸು ಮತ್ತು ಸೌತೆಕಾಯಿ, ಬಟಾಟೆ, ಕ್ಯಾರೆಟು ಮತ್ತು ಸ್ವಲ್ಪ ಹಸಿ ಬಟಾಣಿ ಇಷ್ಟೆಲ್ಲ ಹಾಕಿದ್ದೆ. ಸ್ವಲ್ಪ ತಾಳಿಸಿ ಒಂದು 5 ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ನೀರು ಹಾಕಬೇಕು. ನೀವು ಯಾವ ಲೋಟದ ಅಳತೆಯಲ್ಲಿ ಅಕ್ಕಿ ತೊಗೊಂಡಿರ್ತೀರ ಅದರಲ್ಲಿ 2 ಲೋಟ ನೀರು ಹಾಕಬೇಕು. ಭಾರಿ ಸಿಂಪಲ್ಲಾಗಿರೋ ಆದರೆ ಭಾರಿ ಟೇಸ್ಟಾಗಿರುವ ರೈಸ್ ಬಾತ್ ಇದು. ಅಂದರೆ ಜಾಸ್ತಿ ಮಸಾಲೆ ಇದೆಲ್ಲ ಏನೂ ಇರೋದೇ ಇಲ್ಲ ಇದರಲ್ಲಿ. ಜಾಸ್ತಿ ಮಸಾಲೆ ಆ್ಯಕ್ಚುಲಿ ತಿನ್ನಬಾರ್ದು ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ. ನಮ್ಮ ಟ್ರೆಡಿಷ್ನಲ್ ವೇದು ಒಂದು ರೈಸ್ ಇದು. ನಾನು ಈ ಲೋಟದಲ್ಲಿ 1 ಲೋಟ ಅಕ್ಕಿ ತೊಗೊಂಡಿದ್ದೆ, 2 ಲೋಟ ನೀರು ಹಾಕಿದೆ. ಒಂದು ಸಿಂಪಲ್ ಆಗಿರುವ ಪೌಡ್ರ್ ಹಾಕಿ ಮಾಡಿದ್ದು ಮಸಾಲೆ ಬಾತ್ ಇದು. ಜಾಸ್ತಿ ಮಸಾಲೆ ತಿಂದರೆ ಮನುಷ್ಯನಿಗೆ ಮುಪ್ಪು ಬೇಗ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗಲೂ ಮಸಾಲೆ ಸ್ವಲ್ಪ ಕಡಿಮೆನೇ ತಿನ್ನಬೇಕು ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಿದ್ರು. ಈ ಮೈದಾ ಮತ್ತು ಜಾಸ್ತಿ ಮಸಾಲೆ ತಿಂದರೆ ಮುಪ್ಪು ಬೇಗ ಬರ್ತದಂತೆ. ಇದು ನೋಡಿರಿ ಸಾರಿನ ಪುಡಿ ನಾವು ಮಾಡಿದ್ವಲ್ರಿ ಅವತ್ತು, ನಾ ವಿಡಿಯೋ ಹಾಕಿದ್ನಲ್ಲ, ಅದು ಒಂದೇ ಹಾಕಿದ್ದೆ ಇದಕ್ಕೆ. ಮತ್ತು ಏನು ಬೇರೆ ಏನೂ ಇಲ್ಲ. ಉಪ್ಪು, ಇದು ಸ್ವಲ್ಪ ಉಪ್ಪು, ಅದು ಸಾರಿನ ಪುಡಿ ನಮ್ಮದು. ಇದಿಷ್ಟು ಹಾಕಿಬಿಟ್ರೆ ಸಾಕು. ಸ್ವಲ್ಪ ಬೆಲ್ಲ. ಇದು ಎಲ್ಲ ಅಂದರೆ ಟೊಮೆಟೊ ಎಲ್ಲ ಹಾಕಿರೋದಕ್ಕೆ ಬ್ಯಾಲೆನ್ಸ್ ಮಾಡ್ತದೆ ಎಲ್ಲ. ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದಿಟ್ಟಿದ್ದೆ, ಆ ತೊಳೆದಿಟ್ಟಿದ್ದ ಅಕ್ಕಿ ಎಲ್ಲ ಇದಕ್ಕೆ ಹಾಕಿದೆ. ಒಂದು ವಿಸಿಲ್ ಮಾಡಿಸಿದ್ರೆ ಸಾಕು, ಪಟ್ಟಂತ ಆಗೋದು. ಆದರೆ ಅಷ್ಟೇ ರುಚಿಕರವಾಗಿರುವ ಮಸಾಲೆ ಬಾತ್ ಇದು. ನೋಡ್ರಿ, ತರಕಾರಿ ಅಂತೂ ಎಷ್ಟು ಹಾಕಿದ್ವಿ ನಾವು. 1 ಲೋಟ ಅಕ್ಕಿಗೆ 1 ಲೋಟ ತರಕಾರಿ ಹಾಕ್ದಂಗೆ ಲೆಕ್ಕ. ಯಾವಾಗಲೂ ತರಕಾರಿನೇ ಜಾಸ್ತಿ ತಿನ್ನಬೇಕಂತಾರಲ್ಲ, ಬರೀ ತರಕಾರಿ ತಿನ್ನೋಕ್ಕಿಂತ ಸ್ವಲ್ಪ ಈ ಟೈಪ್ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ನಾಲಿಗೆಗೂ ರುಚಿಕರ. 1 ಸೀಟಿ ಆಗಿಬಿಟ್ರೆ ಸಾಕ್ರಿ, ರೆಡಿ ಆಗಿಬಿಡ್ತದೆ ನಮ್ಮ ಮಸಾಲೆ ಬಾತು. ಒಂದು ಸತಿ ಎಲ್ಲ ಕೈ ಆಡಿಸಿ ಸರಿಯಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ ತೊಗೊಂಬಿಟ್ರೆ ಸಾಕು. ಭಾಳ ಟೈಪ್ ಮಾಡ್ಬೋದು ರೀ ಮಸಾಲೆ ಬಾತ್ ಒಳಗೆ. ಇದು ಒಂದು ಸಿಂಪಲ್ ವೇ. ಇದು ಒಂದು ಟೈಪ್ ನಾವು ಮಾಡ್ತೀವಿ. ಮತ್ತು ಹಂಗೆ ಎಲ್ಲ ಮಸಾಲೆ ಪದಾರ್ಥ ಹಾಕಿ ಮಾಡೋದು ಒಂದದ. ಇದು ಒಂದು ಸಿಂಪಲ್ ಆಗಿರುವ ಮಸಾಲೆ ಬಾತು. ಇದ್ರ ಜೋಡಿ ನೋಡ್ರಿ ನಮ್ಮ ಮಗನಿಗೆ ಹಣ್ಣಿಕಾಯಿ ಅಂದು ಭಾಳ ಸೇರ್ತದೆ. ಇದೇನಿಲ್ಲ ರೀ, ಸುಮ್ಮ ಒಂದು ಬುಟ್ಟಿ ಒಳಗೆ ಒಂಚೂರು ಉಪ್ಪು ಖಾರ ಮತ್ತು ಮಸಾಲೆ ಹಾಕೋದು, ಪನ್ನೀರದ್ದು ಸ್ವಲ್ಪ ದೊಡ್ಡ ದೊಡ್ಡ ಸ್ಲೈಸ್ ಮಾಡಿರೋದು, ಉಪ್ಪು ಖಾರ, ಅದೇ ಸಾರಿನ ಪುಡಿನ ಹಾಕೀನಿ ರೀ. ಮತ್ತು ಸ್ವಲ್ಪ ತುಪ್ಪ ಹಾಕೀನಿ ಇದಕ್ಕೆ. ಅವು ಸ್ಲೈಸ್ ಮಾಡಿಕೊಂಡು ಇಲ್ಲಿ ಹಾಕೋದು. ಒಂದು 2 ನಿಮಿಷ ಹಂಗೆ ಫ್ರೈ ಮಾಡಿಬಿಟ್ರೆ ಹುಡುಗರಿಗೆ ನೋಡ್ರಿ ಪನ್ನೀರ್ ಕೊಡಬೇಕು. ಯಾಕಂದ್ರೆ ಅದ್ರೊಳಗೆ ಕ್ಯಾಲ್ಶಿಯಮ್ ಜಾಸ್ತಿ ಇರ್ತದೆ. ದಿನ ಅಂತಲ್ಲ, ಯಾವಾಗಾರ ಒಮ್ಮೆ ಕೊಟ್ಟರೆ ಚಲೋ ಅಲ್ರಿ ಅದೇನು. ಈಗ ನೋಡ್ರಿ ಇದನ್ನೊಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ತೀನಿ. ಸ್ವಲ್ಪ ಕಲರ್ ಹಿಂಗೆ ಗೋಲ್ಡನ್ ಕಲರ್ ಆಗಬೇಕು. ಅಲ್ಲಿವರೆಗೂ ಒಂದು 5 ನಿಮಿಷ ಹತ್ತದ್ರಿ ಅಷ್ಟೇ. 5 ನಿಮಿಷ ಫ್ರೈ ಮಾಡಿಬಿಟ್ರೆ ಇದೊಂದು ಪನ್ನೀರ್ ಫ್ರೈ ಅಂತ ಹೇಳಿದ್ದು ಭಾರಿ ನಮ್ಮ ಮಕ್ಕಳಿಗೆ ಇಷ್ಟ ಆಗ್ತದ್ರಿ ಇದು. ಸೈಡಿಗೆ ಸುಮ್ಮ ಅನ್ನದ ಜೊತೆ ಚಲೋ ಅನ್ನಿಸ್ತದೆ. ಹಂಗಂಥೇಳಿ ಚಲೋ ಅನ್ನಿಸ್ತದಂದು ದಿನಾನೂ ಕೊಡೋದೂ ತಪ್ಪ ರೀ. ಯಾವುದೂ ಅತಿ ಆಗಬಾರ್ದು. ಅತಿ ಆದ್ರೆ ಅಮೃತ ಅನ್ನೋ ವಿಷ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿದಿನ ಕೊಡಬಾರ್ದು. ವಾರದಾಗ ಒಮ್ಮೆ ಅಥವಾ 1 ಸತಿ 2 ಸತಿ ಕೊಟ್ಟರೆ ಅಡ್ಡಿ ಇಲ್ಲ. ಯಾವುದೂ ಅತಿ ಆಗಬಾರ್ದು. ನೋಡಿರಿ ಇದು ಫ್ರೈ ಆಯ್ತು, ಕೆಂಪು ಕಲರ್ ಬಂತಲ್ರಿ. ಈಗ ಇದನ್ನು ಆಫ್ ಮಾಡೋಣ.
ಬರ್ರಿ ಪಲಾವ್ ರೆಡಿ ಆಗ್ಯದ ಈಗ. ಇದು ನೋಡ್ರಿ ಸ್ವೀಟ್ ಉಪ್ಪಿನಕಾಯಿ. ಇದನ್ನು ನಾ ಮನೆಯೊಳಗೆ ಮಾಡಿದ್ದೆ ರೀ. ನಿಮಗೆ ಬೇಕಂದ್ರೆ ಒಂದ್ಸತಿ ಇದರದ್ದು ರೆಸಿಪಿ ಹಾಕ್ತೀನಿ. ಬಿಸಿ ಬಿಸಿ ಪಲಾವ್ ನೋಡ್ರಿ, ಇಂಥ ಚಳಿ ಒಳಗೆ ತಿನ್ಲಿಕ್ಕತ್ರ ಒಂದಲ್ರಿ 2 ಪ್ಲೇಟ್ ಹೋಗ್ತದೆ ನೋಡ್ರಿ. ನೋಡ್ರಿ ಪಲಾವ್ ಹೆಂಗೆ ಬಂದದ, ಎಷ್ಟು ಮಸ್ತ್ ಬಂದದ ಅಂದ್ರೆ ಸ್ವಲ್ಪ ಮೊಸರು ಬೇಕಂದ್ರೆ ತೊಗೋಬೋದು ಇದ್ರ ಜೋಡಿ. ನೋಡ್ರಿ ಹೆಂಗೆ ಬಂದದ ಪಲಾವ್. ಅನ್ನದಕ್ಕಿಂತ ಹೆಚ್ಚು ತರಕಾರಿನ ಕಾಣಿಸ್ಲಿಕ್ಕತ್ತಾವಿಲ್ರಿ, ಹಿಂಗೆ ಇರ್ಬೇಕ್ರಿ ಯಾವತ್ತೂ. ತರಕಾರಿನ ಹೆಚ್ಚಿರಬೇಕು. ಬಿಸಿ ಬಿಸಿ ಪಲಾವ್ ತಿನ್ಲಿಕ್ಕೆ ಬರ್ರಿ ನಮ್ಮ ಮನೆಗೆ. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಿಕ್ಕತ್ತೀರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮಸ್ತೆ ವೀಕ್ಷಕರೇ.